14 ವರ್ಷಗಳು. ಅಷ್ಟೊಂದು ಸಮಯ ಬಾಲಿವುಡ್ ಅಭಿಮಾನಿಗಳು ಅಕ್ಷಯ್ ಕುಮಾರ್ ಮತ್ತು ಪ್ರಿಯದರ್ಶನ್ ಮತ್ತೆ ಒಟ್ಟಿಗೆ ಬರೋದಕ್ಕೆ ಕಾಯ್ತಾ ಇದ್ದರು. ಕೊನೆಗೂ ಭೂತ್ ಬಂಗ್ಲಾ ಬಂದಿದೆ. ಹಾಗಾದ್ರೆ ಇದು ವೇಟ್ಗೆ ವರ್ತ್ ಇದೆಯಾ? ಬನ್ನಿ ನೋಡೋಣ. 2026 ಏಪ್ರಿಲ್ 17ರಂದು ಬಿಡುಗಡೆಯಾದ ಭೂತ್ ಬಂಗ್ಲಾ ನಿಖರವಾಗಿ ಹೇಳಬೇಕೆಂದರೆ ಇದು ಭಯಾನಕ ದೆವ್ವದ ಅರಮನೆ. 2007ರ ಪ್ರಸಿದ್ಧ ಭೂಲ್ ಭುಲಯ್ಯ ನಂತರ ಇದು ಪ್ರಿಯದರ್ಶನ್ ಅವರ 2ನೇ ಹಿಂದಿ ಹೊರ ಕಾಮಿಡಿ ಸಿನಿಮಾ. ಆ ಭೂಲ್ ಭುಲಯ್ಯ ಸಿನಿಮಾದಂತೆ ಇದರಲ್ಲೂ ಅದೇ ತಂಡ ಮತ್ತೆ ಸೇರಿದೆ. ಅಕ್ಷಯ್ ಕುಮಾರ್, ಪರೇಶ್ ರಾವಲ್, ರಾಜಪಾಲ್ ಯಾದವ್, ಅಸ್ರಾಣಿ ಮತ್ತು ಮನೋಜ್ ಜೋಶಿ. ಈ ಆಕ್ಟರ್ಸ್ಗಳ ಕಾಂಬಿನೇಷನ್ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿಸುವ ಪ್ರಯತ್ನವೇ ಹೌದು. ಇದು ಚೆನ್ನಾಗಿ ನಿರೀಕ್ಷೆಗಳನ್ನು ಪೂರೈಸುತ್ತದೆ. ಕಥೆ ಮಂಗಳಪುರ ಎನ್ನುವ ಒಂದು ಭಯಾನಕ ಸಣ್ಣ ಪಟ್ಟಣದಲ್ಲಿ ನಡೆಯುತ್ತದೆ. ಉತ್ತರ ಭಾರತದಲ್ಲಿರುವ ಈ ಊರಲ್ಲಿ ಒಂದು ಪುರಾತನ ಶಾಪದ ಕಾರಣದಿಂದ ಮದುವೆಯ ರಾತ್ರಿ ವಧುಗಳು ನಿಗೂಢವಾಗಿ ಕಾಣೆಯಾಗುತ್ತಿರುತ್ತಾರೆ. ಅದರಲ್ಲಿ ದೆವ್ವ ಮತ್ತು ಅಪ್ಸರೆ ಸೇರಿಕೊಂಡಿರುತ್ತಾರೆ. ಅಕ್ಷಯ್ ಇಲ್ಲಿ ಒಂದು ಅರಮನೆಗೆ ವಾರಸುದಾರನಾಗುತ್ತಾನೆ ಮತ್ತು ತನ್ನ ತಂಗಿಯ ಮದುವೆಯನ್ನು ಇದೇ ಸ್ಥಳದಲ್ಲಿ ನಡೆಸಲು ತೀರ್ಮಾನಿಸುತ್ತಾನೆ. ನಂತರ ನಡೆಯೋದು ಸಂಪೂರ್ಣ ಗೊಂದಲ, ಸೂಪರ್ನ್ಯಾಚುರಲ್ ಘಟನೆಗಳು, ಭಯಗೊಂಡ ಗ್ರಾಮಸ್ಥರು ಮತ್ತು ಭಾರತೀಯ ಪುರಾಣಗಳು ಮತ್ತು ಕಪ್ಪು ಮಾಯೆಯೊಳಗೆ ಹೂತು ಹಾಕಿರುವ ಗಾಢ ರಹಸ್ಯಗಳ ಜಾಲ. ಕತೆ ಪುರಾತನ ಗ್ರಂಥಗಳು, ವೇದಗಳು ಮತ್ತು ಮಹಾಭಾರತದಿಂದ ಪ್ರೇರಣೆ ಪಡೆದಿದೆ. ಇದರಿಂದ ಸೂಪರ್ನ್ಯಾಚುರಲ್ ಅಂಶಗಳಿಗೆ ಒಂದು ವಿಶಿಷ್ಟ ಭಾರತೀಯ ಟಚ್ ಸಿಗುತ್ತದೆ. ವೆಸ್ಟರ್ನ್ ಹಾರರ್ ಸಿನಿಮಾಗಳಲ್ಲಿ ಸಿಗೋದಿಲ್ಲ. ವಿಜುವಲ್ ಆಗಿ ಫಿಲ್ಮ್ ಒಂದು ಫೀಸ್ಟ್ ತರ ಇದೆ. ಜೈಪುರ್ ರಾಯಲ್ ಪ್ಯಾಲೇಸಸ್ಗಳಲ್ಲಿ ಶೂಟ್ ಮಾಡಲಾಗಿದೆ. ಅದರಲ್ಲಿ ಪ್ರಸಿದ್ಧ ಚೋಮು ಪ್ಯಾಲೇಸ್ ಕೂಡ ಸೇರಿದೆ. ಇದೇ ಸ್ಥಳವನ್ನು ಭೂಲ್ ಭುಲಯ್ಯಾದಲ್ಲೂ ಬಳಸಲಾಗಿತ್ತು. ಜೊತೆಗೆ ಹೈದರಾಬಾದ್, ಲಂಡನ್ ಮತ್ತು ಕೊಚ್ಚಿಯಲ್ಲೂ ಚಿತ್ರೀಕರಣವಾಗಿದೆ. ಸಿನಿಮಾ ತುಂಬಾ ಸುಂದರವಾಗಿ ಕಾಣಿಸುತ್ತದೆ. ಸಾಬು ಸಿರಿಲ್ ಅವರ ಪ್ರೊಡಕ್ಷನ್ ಡಿಸೈನ್ ಬಹಳ ಭವ್ಯವಾಗಿದ್ದು ಭಯ ಹುಟ್ಟಿಸುವ ಹಾಗೆ ಮತ್ತು ಗಾಢ ವಾತಾವರಣವನ್ನು ಚೆನ್ನಾಗಿ ಮೂಡಿಸುತ್ತದೆ. ಪ್ರೀತಮ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಪರ್ಫೆಕ್ಟ್ ಸ್ಪೂಕಿನೆಸ್ ಮತ್ತು ಫನ್ ಆಡ್ ಮಾಡ್ತದೆ ಮತ್ತು ಭೂಲ್ ಭುಲಯ್ಯಾ ಶೈಲಿಯ ಫೀಲ್ ಸಂಪೂರ್ಣವಾಗಿ ಇದೆ. ಭೂತ್ ಬಂಗ್ಲಾ ಪರ್ಫೆಕ್ಟ್ ಫಿಲ್ಮ್ ಅಲ್ಲ. ಹೌದು, ಇದು ಸ್ವಲ್ಪ ಲಾಂಗ್, 164 ಮಿನಿಟ್ಸ್. ಎಸ್, ಸೆಕೆಂಡ್ ಹಾಫ್ ಇನ್ನೂ ಟೈಟ್ ಆಗಿರಬಹುದಾಗಿತ್ತು. ಆದರೆ ನೀವು ಇಲ್ಲಿ ನಗು, ನಾಸ್ಟಾಲ್ಜಿಯಾ ಮತ್ತು ಕುಟುಂಬದ ಜೊತೆ ನೋಡಬಹುದಾದ ಹೊರ ಕಾಮಿಡಿ ಸಿನಿಮಾ ಅನುಭವಕ್ಕಾಗಿ ಬಂದಿದ್ದರೆ ಇದು ಖಂಡಿತವಾಗಿ ತೃಪ್ತಿ ನೀಡುತ್ತದೆ. ಈಗಾಗಲೇ ಕೇವಲ 4 ದಿನಗಳಲ್ಲಿ 100 ಕೋಟಿ ದಾಟಿದೆ ಮತ್ತು ಅದಕ್ಕೆ ಸರಿಯಾದ ಕಾರಣವೂ ಇದೆ. ಅಕ್ಷಯ್ ಪ್ರಿಯದರ್ಶನ್ ಕಾಂಬಿನೇಷನ್ ಮ್ಯಾಜಿಕ್ ನಿಜವಾಗಿಯೂ ಕೆಲಸ ಮಾಡುತ್ತದೆ. ಆದ್ದರಿಂದ ಪಾಪ್ಕಾರ್ನ್ ತೆಗೆದುಕೊಳ್ಳಿ, ಕುಟುಂಬದ ಜೊತೆ ಹೋಗಿ ಮತ್ತು ಇದನ್ನು ಕತ್ತಲೆಯಲ್ಲಿ ಒಬ್ಬರೇ ನೋಡಬೇಡಿ. ನಾನು ಭೂತ್ ಬಂಗ್ಲಾಗೆ 5ರಲ್ಲಿ 3 ಸ್ಟಾರ್ಗಳನ್ನು ಕೊಡ್ತೀನಿ. ಒಂದು ಸಾಲಿಡ್ ಎಂಜಾಯಬಲ್ ಹಳೆಯ ನಾಸ್ಟಾಲ್ಜಿಯಾ ಮೂಡಿಸುವ ಪ್ರಯಾಣ. ನಿಜ ಹೇಳಬೇಕು ಅಂದರೆ ಇದು ನಿಮ್ಮನ್ನು ಹೆದರಿಸುವುದಕ್ಕಿಂತ ಹೆಚ್ಚು ನಗಿಸುತ್ತದೆ. ನೀವು ಭೂತ್ ಬಂಗ್ಲಾ ಥಿಯೇಟರ್ಸ್ನಲ್ಲಿ ನೋಡ್ತೀರಾ? ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಇನ್ನಷ್ಟು ಬಾಲಿವುಡ್ ಸ್ಯಾಂಡಲ್ವುಡ್ ಮೂವೀಸ್ ರಿವ್ಯೂಗಳಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.